ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತಿನ ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಹಿಂದಿನ ಲಾಗಲ್ಲಿ ನೋಡಿರ್ತೀರಾ, ನಾವು ಹಳ್ಳಿಯಲ್ಲಿದ್ವಿ ತವ್ರ ಮನೆಯಲ್ಲಿ. ಮಧ್ಯಾಹ್ನ ಮೇಲೆ ವಾಕಿಂಗ್ ಬಂದಿದ್ವಿ, ಸುಮಾರು 5 ಗಂಟೆ ಹಾಗೆ, 5-5:30 ಹಾಗೆ. ಸ್ವಲ್ಪ ಬಿಸಿಲು ಕಡಿಮೆ ಆಗುತ್ತಲ್ಲ, 1 ರೌಂಡ್ ವಾಕಿಂಗ್ ಮಾಡ್ಕೊಂಡು ಬರೋಣ ಅಂತ ಹೊರಟ್ವಿ. ಅಪ್ಪ ಇಲ್ಲಿ ಒಣಗಿದೆಲ್ಲ ತೊಗೊಂಡು ಬರೋಕ್ಕೆ, ದರಕ್ಕೆ ತರೋಕ್ಕೆ ಹೋಗ್ತಾ ಇದ್ದಾರೆ. ಹಾಗೆ ರೇಖಾ ಆಂಟಿ ಜೊತೆಗೆ ಅಮ್ಮ ಕೂಡ ಬರೋರಿದ್ರು, ಅಮ್ಮ ಮನೆಯಲ್ಲೇ ಇದ್ರು. ಇನ್ನೂ ಕೂಡ ನಾನು, ರೇಖಾ ಆಂಟಿ, ಆಮೇಲೆ ಯುಕ್ತ ಎಲ್ಲ ಬಂದಿದ್ವಿ. ಇಲ್ಲಿ ಬಿಳಿ ಮುಳ್ಳೆ ಹಣ್ಣು ಕಾಯಿ ಸಿಕ್ಕಿತ್ತು, ಅದನ್ನು ಯುಕ್ತಾಳಿಗೆ ಕೊಡ್ತಾ ಇದ್ದೀನಿ. ಕೂಡ ಹಣ್ಣಾಗಿಲ್ಲ, ಗೇರು, ಹಲಸು, ಮಾವು ಎಲ್ಲ ಕೂಡ ಏಪ್ರಿಲ್ ಮೇ ಆಗಿ ಹಣ್ಣಾಗತ್ತಲ್ಲ. ಬೇಸಿಗೆಯಲ್ಲಿ ಕಾಡು ಹಣ್ಣುಗಳ ಸುಗ್ಗಿ ಅಂತಲೇ ಹೇಳ್ಬೋದು. ಸುಮಾರು ಥರ ಹಣ್ಣೆಲ್ಲ ಸಿಗ್ತಾ ಇರುತ್ತೆ, ಸಂಪಿಗೆ ಹಣ್ಣು, ಬಿಳಿ ಮುಳ್ಳೆ ಹಣ್ಣು ಎಲ್ಲ. ಎಷ್ಟು ಚಲೋ ಆಯ್ತು ನೋಡು. ಮನಿ ಓಡು, ತಿರುಗ್ತು ನೋಡು. ಓಡು ಓಡು ಓಡು. ಈಗ ಉಲ್ಟ ಇತ್ಲ ಬದಿ ಹೋಗು, ಇತ್ಲಾಗ ಈ ಬದಿಗೆ ಸಂಪಿಗೆ ಹಣ್ಣು ಆದ್ರೆ ನೋಡೋಣ ಬಾ. ಸಂಪಿಗೆ ಹಣ್ಣು ಆದ್ರೆ ನೋಡೋಣ. ನಾವು ಸ್ಕೂಲಿಗೆ ಹೋಗುವಾಗ ಒಂದಷ್ಟು ಸಂಪಿಗೆ ಹಣ್ಣು ಆಮೇಲೆ ಹಲಗೆ ಹಣ್ಣು ಎಲ್ಲ ಎಲ್ಲೇ ಸಿಗುತ್ತೆ ಅಂತ ನಮಗೆ ಕರೆಕ್ಟಾಗಿ ಪ್ಲೇಸ್ ಗೊತ್ತಿತ್ತು. ಅಲ್ಲೇ ಹೋಗಿ ಪ್ರತಿ ಸಲನೂ ಮಿಸ್ ಮಾಡ್ದೇ ಕೊಯ್ತಾ ಇದ್ವಿ. ಈಗಲೂ ಕೂಡ ಅದು ಗಿಡನೆಲ್ಲ ಹಾಗೇ ಇದೆ, ಬಟ್ ಹಣ್ಣು ಮಾತ್ರ ಬಿಡ್ತಾ ಇಲ್ಲ. ಎಲ್ಲೋ ಅಪರೂಪಕ್ಕೆ ಒಂದೊಂದು ಗಿಡದಲ್ಲಿ ಸಿಗುತ್ತೆ ಅಷ್ಟೇ. ಯುಕ್ತಳಿಗೆ ಇವಾಗ ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಅವಳಿಗೆ ತುಂಬ್ತಾ ಇದ್ದೀನಿ. ಇದೇ ನೋಡಿ ಸಂಪಿಗೆ ಕಾಯಿ. ಇದು ರೆಡ್ ಕಲರ್ ಹಣ್ಣು ಬಿಡುತ್ತೆ, ಚೆನ್ನಾಗಾಗುತ್ತೆ. ಸ್ವೀಟ್ ಮತ್ತು ಹುಳಿ ಎರಡೂ ಇರುತ್ತೆ. ಸಂಪಿಗೆ ಹಣ್ಣು ಅಂತ ಸಂಪಿಗೆ ಕಾಯಿ ಇದೆ ನೋಡಿ, ಇಲ್ಲಿ ಹಣ್ಣಾಗಿಲ್ಲ. ಹಾಗೆ ಅಲ್ಲೇ ಕೆಳಗಡೆ ಮನೆ ದೊಡ್ಡಮ್ಮ ಕೂಡ ಬಂದಿದ್ರು, ರೇಖಾ ಆಂಟಿ ಅವ್ರ ಜೊತೆ ಮಾತಾಡ್ತಿದ್ದಾರೆ. ಸಂಜೆ ಆದ ತಕ್ಷಣ ಎಲ್ಲರೂ ಕೂಡ ಹೀಗೆ 1 ರೌಂಡ್ ತಿರ್ಕೊಂಡು ಬಂದ್ರೆ ಫ್ರೆಶ್ ಆಗುತ್ತೆ. ಹಣ್ಣು ಹಾಕಿದ್ದು ಅವಾಗ ಸ್ವೀಟ್ ಇತ್ತು, ಚಲೋ ಆಗ್ತು. ಇದು ಕಾಯಿ, ಇದು ಮುಳ್ಳೆ ಹಣ್ಣು ಕಾಯಿ. ಅಲ್ಲೇ ನಮಗೆ ಬಿಕ್ಕೆಕಾಯಿ ಸಣ್ಣದಾಗಿ ಬಿಡ್ತಾ ಇತ್ತು. ಆಮೇಲೆ ದಾಸವಾಳ ಹಣ್ಣು ಎಲ್ಲ ಸಿಕ್ತು. ಇಲ್ಲಿ ದೊಡ್ಡಮ್ಮ ಮತ್ತು ರೇಖಾ ಆಂಟಿ ಮಾತಾಡ್ತಿದ್ದಾರೆ. ಇದು ಕಾಡು ದಾಸವಾಳ ಹಣ್ಣು, ಇದು ಕೂಡ ರೆಡ್ ಕಲರ್ ಇರುತ್ತೆ. ಇದು ಕೂಡ ಚೆನ್ನಾಗುತ್ತೆ. ಯುಕ್ತಾಳಿಗೆ ಎಲೆಯಿಂದ ಗಿರ್ಗಿಟ್ಟಿ ಮಾಡಿಕೊಟ್ಟಿದ್ವಿ, ರೇಖಾ ಆಂಟಿ ಮಾಡಿಕೊಟ್ಟಿದ್ರು. ಎಲ್ಲ ಆಟ ಆಡ್ತಿದ್ದಾಳೆ ನೋಡಿ. ಈಗ ವಾಪಸ್ ಬಾ. ಮೀಟಿಂಗ್ ಇಲ್ಲಿಂದ ಓಡು, ಅದೇ ಅದಕ್ಕೂ ತಿರುಗ್ತಿಲ್ಲ, ಆದರೆ ಎಲೆ ಸರಿ ಇಲ್ಲ. ಕೋಳಿ ಹಾಗೆ 1 ರೌಂಡ್ ಎಲ್ಲ ಕಡೆ ಸುತ್ತಾಡ್ಕೊಂಡು ಮನೆ ಹತ್ರ ಬಂದ್ವಿ. ಇಲ್ಲೂ ಕೂಡ ಮೇಲ್ಗಡೆ ಮನೆ ಹತ್ರ ಗೇರು ಕಾಯಿ ಎಲ್ಲ ಬಿಟ್ಟಿತ್ತು ನೋಡಿ. ಇವಾಗ ಜಸ್ಟ್ ಹಣ್ಣಾಗೋಕ್ಕೆಲ್ಲ ಸ್ಟಾರ್ಟ್ ಆಗಿದೆ. ಗೇರು ಬೀಜನ ಕೊಯ್ಯೋದು ಕೂಡ ಸ್ಟಾರ್ಟ್ ಆಗುತ್ತೆ ಇನ್ನು. ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತಿನ ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಹಳ್ಳಿಯಲ್ಲಿ 2ನೇ ದಿನ ಇವತ್ತು. ವಾತಾವರಣ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಬೆಳಗ್ಗೆ 8 ಗಂಟೆ ಆಗಿದೆ, ಆದರೂ ಕೂಡ ಹಿಂದ್ಗಡೆಲ್ಲ ಇಬ್ಬನಿ ಫುಲ್ಲು ನೋಡಿ, ಎಷ್ಟೊಂದೆಲ್ಲ ಇಬ್ಬನಿ ಇದೆ ಅಂತ. ಇದು ಸಂಪಿಗೆ ಮರ ಗಮ್ಮ ಅಂತ ಇದೆ, ಸುಮಾರು ಹೂವೆಲ್ಲ ಬಿಟ್ಕೊಂಡಿದೆ. ಹಳ್ಳಿಗೆ ಬಂದರೆ ಬೆಳಗ್ಗೆ ಬೇಗನೆ ಎದ್ಕೊಳ್ಳೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಮೂಡೆಲ್ಲ ಫ್ರೆಶ್ ಆಗುತ್ತೆ. ವಾತಾವರಣ ಕೂಡ ನೋಡಿ ಎಷ್ಟು ರಿಫ್ರೆಶಿಂಗ್ ಆಗಿದೆ ಅಂತ. ಹಾಗೆ ಈ ಸಲ ಜಾಸ್ತಿ ಏನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ತಿಂಡಿ ಎಲ್ಲ ತಿಂದಿದ್ದಾಯಿತು. ಆಮೇಲೆ ಪಕ್ಕದ ಮನೆಗೆ ಬಂದು ಕೂತ್ಕೊಂಡಿದ್ದೀನಿ. ಇಲ್ಲಿ ಗಂಗೆಯವ್ರು ಏನೋ ಸುದ್ದಿ ಹೇಳ್ತಾ ಇದ್ದಾರೆ, ನಾವೆಲ್ಲ ಕೇಳ್ತಾ ಇದ್ದೀವಿ. ಕೃಷಿ ಕೆಲಸ ಅಂತೂ ಮುಗಿಯೋದೇ ಇಲ್ಲ. ಗೊಬ್ಬರ ತೆಗೆಯೋದು ಕೂಡ ಇರುತ್ತೆ. ಅಂದರೆ ಮಡ್ಡಿ ಗೊಬ್ಬರ ಮಾಡ್ತಾರಲ್ಲ, ಆಕಳ ಸಗಣಿಯಿಂದ ಮಾಡೋದು, ಅದನ್ನು ತೆಗೆಯೋದಿರುತ್ತೆ. ತೆಗೆದು ಗೊಬ್ಬರ ಎಲ್ಲ ತೋಟಕ್ಕೆ ಹಾಕೋದಿರುತ್ತೆ. ಅಯ್ಯೋಪ್ಪ, ಬೀಳ್ತಾರೆ ಹೋಗ್ತಾರ ಗೊತ್ತಿದೆ. ಕ್ಲಿಪ್ ಮಾಡು ಎಂತ ಕ್ಲಿಪ್ ಮಾಡೋ? ನಾ ನೋಡ್ತೀನಿ.
ಟೊಮೆಟೊ ಬಾತ್ ಮಾಡಿದ್ದೀನಿ ಮಧ್ಯಾಹ್ನ ಊಟಕ್ಕೆ. ಟೊಮೆಟೊ ಬಾತ್ ತಿನ್ನಬೇಕು. ಅವತ್ತಿನ ದಿನ ಟೊಮೆಟೊ ಬಾತ್ ಮಾಡಿದ್ದೆ. ಅಮ್ಮ ಕೂಡ ಹಾಸ್ಪಿಟ್ಲಿಗೆ ಹೋದರು. ಅವರಿಗೆ ಹೈಪೋಥೈರಾಯ್ಡ್ ಇದೆ, ರೆಗ್ಯುಲರ್ ಚೆಕಪ್ ಮಾಡ್ಕೊತಾ ಇರಬೇಕಾಗತ್ತೆ. ಸೊ ಪೇಟೆಗೆ ಹೋಗಿದ್ರು ಅವರು ಹಾಸ್ಪಿಟ್ಲಿಗೆ. ಆಮೇಲೆ ನಾನು ಅಪ್ಪ ಯುಕ್ತಲ್ಲ ಮಧ್ಯಾಹ್ನ ಮೇಲೆ ವಾಕಿಂಗ್ ಬಂದಿದ್ವಿ. ಅದೊಂದು ಕ್ಲಿಪ್ ತೊಗೊಂಡೆ. ಜಾಸ್ತಿ ಏನು ರೆಕಾರ್ಡ್ ಮಾಡಿಲ್ಲ ಈ ಸಲ. ಇದು ಕುಡುಕು ಹಾಂ ಇದು ಯಾರಿಗೆ ಅಶ್ವಜಡ ಹ್ಞೂ ಫುಡ್ ತಿಂಬಲೆ ಹಾಂ ನೋಡು ಹುಲಿ ಬಂಜಡ ಇಲ್ಲಿ ಅಲೋಕ್ ಮಾವ ಹೇಳ್ತದ್ದು ಹುಲಿ ಬಂದಿರ್ತದ್ದು ನೋಡು. ಯುಕ್ತ ಅಲ್ಲಿ ಎಲೆನೆಲ್ಲ ಕೊಯ್ಕೊಂಡು ಸಲಾಡ್ ತಿನ್ನೋಣ, ಫುಡ್ ಮಾಡೋಣ ಇನ್ನೇನೋ ಹೇಳ್ತಾ ಇದ್ಲು. ಆಮೇಲೆ ಒಂದು ರೌಂಡ್ ಬೆಟ್ಟೆಲ್ಲ ತಿರುಗಿದಾಯಿತು. ಇಲ್ಲಿ ಮುಳ್ಳೆಣ್ಣು ಕೂಡ ಆಗ್ತಿತ್ತು. ಸೊ ಒಂದು ರೌಂಡ್ ನೋಡಿದ್ವಿ. ಇವಾಗ ಸದ್ಯಕ್ಕೆ ಕಾಯಿನೇ ಇದೆ. ಒಟ್ಟಲ್ಲಿ ಅವಳಿಗೆ ತುಂಬ ಬರ್ಡ್ಸು ಅದು ಇದೆಲ್ಲ ಸಿಗುತ್ತಲ್ಲ, ಖುಷಿ ಆಗುತ್ತೆ ಬೆಟ್ಟ ಬೇಡ ಸುತ್ತೋಕ್ಕೆ. ನನಗೂ ಕೂಡ ಅವಳು ಮೊಬೈಲ್ ಬಿಟ್ಟಿರ್ತಾಳೆ ಅಂತ ಖುಷಿ. ಸೊ ಒಂದು ರೌಂಡ್ ತಿರುಗಿದ್ದಾಯಿತು. ನಂತರ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾಯಿದ್ದೆ. ಏನು ಜಾಸ್ತಿ ರೆಕಾರ್ಡ್ ಮಾಡಿರಲಿಲ್ಲ. ಮಧ್ಯಾಹ್ನ ಮೇಲೆ ಮಳೆ ಬರ್ತಾಯಿತ್ತು ಅಲ್ವಾ, ಮಳೆ ವಾತಾವರಣ ಸ್ಟಾರ್ಟ್ ಆಯಿತು ಸಡನ್ನಾಗಿ. ನೋಡಿ ಗಾಳಿ ಒಂದೇ ಸಲ ಸಡನ್ನಾಗಿ ಮೂಡೆಲ್ಲ ಕಪ್ಪಾಗಿ ನೋಡಿ ಗಾಳಿ ಅಂತೂ ಫುಲ್ ಬೀಸ್ತಾ ಇತ್ತು. ಪಕ್ಕದ ಮನೆಯಲ್ಲಿ ತೋಟದ ಕೆಲಸಕ್ಕೆಲ್ಲ ಬಂದಿದ್ರು. ಅವ್ರಿಗೆಲ್ಲ ಹೊಡೆದು ಕರೀತಾ ಇದ್ದಾರೆ ಇವಾಗ ಮನೆಗೆ ಬನ್ನಿ ಅಂತ. ಫೈನಲಿ ಈ ವರ್ಷದ ಮೊದಲ ಮಳೆ ಬಂತು ಅಂತಾಯಿತು. ಮಣ್ಣಿನ ಘಮ ಸಖತ್ತಾಗಿರುತ್ತಲ್ಲ, ನನಗೂ ತುಂಬ ಇಷ್ಟ. ಟ್ರೈನ್ ಬಿದ್ದಾಗ ಆ ಮಣ್ಣಿನ ಘಮ ಸಖತ್ತಾಗಿರುತ್ತೆ. ಈಗ ಹಾಕು ಈಗ ಹಾಕು ಅಲ್ಲಿ ಹಾಕು. ಫಸ್ಟ್ ಮಳೆ ಭರ್ಜರಿಯಾಗಿ ಹೋಯ್ತು ನೋಡಿ. ಕಾಫಿ ಕುಡಿತಾ ಇದ್ದೀವಿ. ಬೇಬಿ ಚಳಿ ಚಳಿ ನೋ ಚೀಚು. ಒಂದು ಮಳೆ ಬಿದ್ದು ಕಡಿಮೆ ಆದ ತಕ್ಷಣ ನೋಡಿ ವಾತಾವರಣ ಎಷ್ಟು ತಂಪಾಗಿ ಹಿತವಾಗಿದೆ ಅಂತ. ಸಖತ್ ವೆದರ್ ಅದಂತೂ. ಆ ಸಂಪಿಗೆ ಹೂವಿನ ಘಮ ಅಂತೂ ಎಷ್ಟು ಚೆನ್ನಾಗಿ ಬರ್ತಾ ಇತ್ತು ಅಂದರೆ ಸಿಕ್ಕಾಪಟ್ಟೆ ಹೂ ಬಿಟ್ಕೊಂಡಿದೆ. ಹಾಗೆ ಅದರದ್ದು ಹೆಸಳೆಲ್ಲ ಗಾಳಿಗೆಲ್ಲ ನೆಲಕ್ಕೆ ಬಿತ್ಕೊಂಡಿತ್ತು. ಅದರದ್ದೇ ಘಮ ಎಲ್ಲ ಕಡೆ. ಇವತ್ತಿನ ಲಾಗು ಇದಾಗಿತ್ತು, ನಮ್ಮ ಮಲೆನಾಡ ಹಳ್ಳಿಯ ಲೈಫ್ ಸ್ಟೈಲ್ ಲಾಗು. ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ. ಹಾಗೆ
ಫೇಸ್ಬುಕ್ಕಲ್ಲೂ ಫಾಲೋ ಮಾಡಿ, ಇನ್ಸ್ಟಾದಲ್ಲೂ ಫಾಲೋ ಮಾಡಿ, ಹೆಚ್ಚು ಹೆಚ್ಚು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.